ಧರ್ಮಪುರ ಗ್ರಾಮ. ಅಲ್ಲಿ ವಾಸಿಸುತ್ತಿದ್ದ ರಘು ಒಬ್ಬ ರೈತ. ಈ ಸಲ ಸಾಹುಕಾರ್ತಿ ಕಮಲಮ್ಮನ ಬಳಿ ಸಾಲ ಮಾಡಿ ಬೇಸಾಯ ಮಾಡಿದ. ದೇವರ ದಯೆಯಿಂದ ಮೊದಲ ಬಾರಿಗೆ ಹೊಲದ ತುಂಬಾ ಬೆಳೆ ನಳನಳಿಸುತ್ತಿತ್ತು. ಇಡೀ ಕುಟುಂಬದ ಕಣ್ಣಲ್ಲಿ ಹೊಸ ಭರವಸೆಯ ಬೆಳಕು. ನೋಡು ಲಕ್ಷ್ಮಿ, ಈ ಸಲ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ. ದೇವರು ನಮ್ಮ ಕೂಗು ಕೇಳಿದ ಕಣೆ. ಇನ್ಮೇಲೆ ಮಕ್ಕಳು ಹಸಿವಿನಿಂದ ಮಲಗಬೇಕಿಲ್ಲ. ಹೌದು ರಘು, ಈ ಸಲ ದುಡಿಮೆ ಫಲ ಕೊಟ್ಟಿದೆ. ಬೆಳೆ ಸುರಕ್ಷಿತವಾಗಿ ಮನೆ ಸೇರಿದ್ರೆ ಕೆಲ ತಿಂಗಳು ನೆಮ್ಮದಿಯಾಗಿರಬಹುದು. ಆದರೆ ವಿಧಿ ಈ ನಗು ಸಹಿಸಲಿಲ್ಲ. ಸೂರ್ಯ ಮುಳುಗುತ್ತಿದ್ದಂತೆ ಆಕಾಶಕ್ಕೆ ಯಾರೋ ಮಸಿ ಬಳಿದ ಕಪ್ಪು ಮೋಡಗಳು ಗುಂಪು ಕಟ್ಟಿದವು. ಬಿರುಗಾಳಿ ಬೀಸಿತು. ಮಳೆ ಆರಂಭವಾಯಿತು. ರಘು, ಮಳೆ ಬಂದಿ ಹೊಲದ ತುಂಬಾ ನೀರು ತುಂಬಿದೆ ಅಂತೆ. ನಾನು ಹೋಗಿ ನೋಡುತ್ತೇನೆ, ನೀನು ಹೋಗು. ಅಜ್ಜನ ಆ ಮಾತು ಕೇಳಿ ದಿಕ್ಕು ತೋಚದೆ ರಘು ಕುಳಿತಿದ್ದಾನೆ. ಅಯ್ಯೋ ದೇವರೇ, ನನ್ನ 6 ತಿಂಗಳ ಶ್ರಮ ಹಾಳಾಗದಂತೆ ನೋಡಿಕೋ ಎಂದು ಪ್ರಾರ್ಥಿಸುತ್ತಾನೆ. ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೊಲದ ಬಳಿ ಓಡೋಡಿ ಬರುತ್ತಾನೆ. ಬಂದು ಆ ಹೊಲದ ಸ್ಥಿತಿಯನ್ನು ನೋಡಿ ಅಲ್ಲಿಯೇ ಕುಸಿದು ಬೀಳುತ್ತಾನೆ. ಈಗ ಏನು ಉಳಿಯಿತು ದೇವರೇ? ಎಲ್ಲ ಮುಗಿದೋಯ್ತು. 6 ತಿಂಗಳ ಬೆವರು, ಸಾಲದ ಹಣ, ಮಕ್ಕಳ ಕನಸು ಎಲ್ಲ ನೀರಿನಲ್ಲಿ ಹೋಯಿತು. ಇತ್ತ ಹೆಂಡತಿ ಗಂಡನ ದುಃಖವನ್ನು ನೋಡಿ ಅವನಿಗೆ ಸಮಾಧಾನ ಮಾಡಲು ಮಾತು ಬಾರದು. ದುಃಖ ತಪ್ತಳಾಗಿ ಅವನನ್ನೇ ನೋಡುತ್ತಿದ್ದಾಳೆ. ಅಂದಿನ ಅವರ ದುಃಖ ಮುಗಿಲು ಮುಟ್ಟಿತ್ತು. ಸಮಾಧಾನ ಆಗೋವರೆಗೂ ಅಲ್ಲೇ ಇದ್ದು ನಂತರ ಬರುತ್ತಾರೆ. ಮರುದಿನ ಎಂದಿನಂತೆ ಸೂರ್ಯ ಪ್ರಕಾಶಮಾನವಾಗಿದ್ದಾನೆ. ಆದರೆ ರಘುವಿನ ಕುಟುಂಬಕ್ಕೆ ಮೋಡ ಕವಿದಿತ್ತು. ಅವರ ಆಸೆ, ಕನಸು, ಭರವಸೆ ಎಲ್ಲವೂ ಮುಗಿದಿತ್ತು. ಮುಂದೇನು ಮಾಡಬೇಕು ಎಂದು ದಿಕ್ಕು ತೋಚದ ಸ್ಥಿತಿಯಲ್ಲಿ ರಘು ಇದ್ದಾನೆ. ಅದೇ ಸಮಯಕ್ಕೆ ಹೆಂಡತಿ ಲಕ್ಷ್ಮಿ ಅವನ ಬಳಿಗೆ ಬರುತ್ತಾಳೆ. ಮನೆಯಲ್ಲಿ ಒಂದು ಹಿಡಿ ಅಕ್ಕಿಯೂ ಇಲ್ಲ. ಮಕ್ಕಳು ರಾತ್ರಿ ಹೊಟ್ಟೆ ತುಂಬ ತಿಂದಿಲ್ಲ. ಈಗ ಆಟ ಆಡಲು ಹೋಗಿದ್ದಾರೆ. ಆಟ ಮುಗಿಸಿ ಬಂದು ಏನಾದರೂ ತಿನ್ನಲು ಕೊಡಮ್ಮ ಎಂದು ಕೇಳುತ್ತಾರೆ. ನಾನು ಅವರಿಗೆ ಏನು ಹೇಳಲಿ? ನಾನು ಏನು ಮಾಡಲಿ ಎಂದು ದಿಕ್ಕೆ ತೋಚದಂತಾಗಿದೆ ಲಕ್ಷ್ಮಿ. ಆದರೆ ಮಕ್ಕಳನ್ನು ಹಸಿವಿನಿಂದ ಇರಲು ಬಿಡುವುದಿಲ್ಲ. ನಾನು ಏನಾದರೂ ಮಾಡುತ್ತೇನೆ. ನಾನಿನ್ನು ಹೊರಡುತ್ತೇನೆ ಎಂದು ಹೇಳಿ ರಘು ಅಲ್ಲಿಂದ ಹೊರಡುತ್ತಾನೆ. ಅವನು ಹೋಗುವುದನ್ನು ಲಕ್ಷ್ಮಿ ನಿಂತು ನೋಡುತ್ತಿದ್ದಾಳೆ. ನಂತರ ರಘು ಕಮಲಮ್ಮನ ಬಳಿಗೆ ಮತ್ತೆ ಸಾಲ ಕೇಳಲೆಂದು ಬರುತ್ತಾನೆ. ಶಿವಪ್ಪ, ನಿನಗೆ ಸಾಲ ಕೊಟ್ಟು ಎಷ್ಟು ದಿನವಾಯಿತು? ಇನ್ನೂ ಬಡ್ಡಿ ಬಂದಿಲ್ಲ, ಯಾವಾಗ ಕೊಡುತ್ತೀಯಾ ಎಂದು ಕೇಳುತ್ತಿರುವಾಗ ಅಲ್ಲಿಗೆ ರಘು ಬರುತ್ತಾನೆ. ನೀನು ಬಡ್ಡಿ ಕೊಡಲು ಬಂದಿದ್ದೀಯಾ ರಘು? ನನ್ನನ್ನು ಕ್ಷಮಿಸಿ ಅಮ್ಮಾವರೇ, ನಾನು ಸಾಲವನ್ನು ಕೇಳಲು ಬಂದಿದ್ದೇನೆ. ನಿನ್ನೆಯಿಂದಾದ ಮಳೆಯಿಂದ ನನ್ನ ಬೆಳೆಯೆಲ್ಲ ಹಾಳಾಗಿದೆ. ಮನೆಯಲ್ಲಿ ಒಂದು ಹಿಡಿ ಅಕ್ಕಿಯೂ ಇಲ್ಲ. ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದಾರೆ. ದಯಮಾಡಿ ಸಾಲವನ್ನು ನೀಡಿ. ನೋಡು ರಘು, ನೀನು ಹಳೆಯ ಸಾಲಕ್ಕೆ ಬಡ್ಡಿಯನ್ನೇ ಕೊಟ್ಟಿಲ್ಲ, ಮತ್ತೆ ಸಾಲ ಕೇಳಲು ಬಂದಿದ್ದೀಯಾ? ನಾನು ನಿನ್ನ ಮಕ್ಕಳಿಗೋಸ್ಕರ ಸಾಲವನ್ನು ನೀಡುತ್ತೇನೆ. ಆದರೆ ಬಡ್ಡಿಯನ್ನು ಕಟ್ಟದಿದ್ದರೆ ಏನಾಗುತ್ತದೆ ಎಂದು ಗೊತ್ತಿದೆ ತಾನೆ? ನಿನ್ನ ಮನೆ ಮತ್ತು ಹೊಲವನ್ನು ನನಗೆ ಬಿಟ್ಟುಕೊಡಬೇಕು. ಇದಕ್ಕೆ ಸಮ್ಮತಿ ಇದ್ದರೆ ನಾನು ನಿನಗೆ ಸಾಲವನ್ನು ನೀಡುತ್ತೇನೆ. ನನ್ನ ಮನುಷ್ಯರು ನಿನಗೆ ಹಣವನ್ನು ತಲುಪಿಸುತ್ತಾರೆ. ರಘು ಒಪ್ಪುತ್ತಾನೆ. ಮಾತಿನಂತೆ ಕಮಲಮ್ಮ ಅವನಿಗೆ ಹಣವನ್ನು ಕೊಡುತ್ತಾಳೆ. ನಂತರ ಆ ಹಣದಿಂದ ಸಾಮಗ್ರಿಯನ್ನ ಕೊಂಡುಕೊಂಡು ತನ್ನ ಮನೆಯ ಕಡೆಗೆ ಹೋಗುತ್ತಾನೆ. ಇಲ್ಲಿ ಲಕ್ಷ್ಮಿ ಗಂಡನ ಬರುವಿಕೆಗಾಗಿ ಕಾಯುತ್ತಾ ಅವನ ದಾರಿಯನ್ನೇ ನೋಡುತ್ತಿದ್ದಾಳೆ. ಸ್ವಲ್ಪ ಸಮಯದ ನಂತರ ರಘು ಮನೆಗೆ ಬಂದ. ಇಷ್ಟು ಹೊತ್ತ ಬರುವುದಕ್ಕೆ ನಾನು ನಿಮಗೋಸ್ಕರ ಕಾಯುತ್ತಾ ಇದ್ದೆ. ಅದು ಸರಿ, ಈ ಬ್ಯಾಗ್ ಯಾರದು? ಇದರಲ್ಲಿ ಏನಿದೆ? ನೀವು ಯಾಕೆ ತಂದಿದ್ದೀರಾ? ಇದರಲ್ಲಿ ಮನೆಗೆ ಬೇಕಾದ ಸ್ವಲ್ಪ ಪದಾರ್ಥಗಳಿವೆ. ಇದನ್ನು ಬಳಸಿ ನೀನು ಅಡುಗೆ ಮಾಡು. ಇದನ್ನು ನಾನು ಕಮಲಮ್ಮನ ಬಳಿ ಸಾಲ ಮಾಡಿ ತಂದಿದ್ದೇನೆ. ಇಲ್ಲಿ ಲಕ್ಷ್ಮಿ ಕಮಲಮ್ಮನ ಬಳಿ ತಂದ ಸಾಲದ ಬಗ್ಗೆ ಯೋಚಿಸುತ್ತಿದ್ದಾಳೆ. ನನ್ನ ಗಂಡ ಕಮಲಮ್ಮನ ಬಳಿ ಸಾಲ ತರಬಾರದಿತ್ತು. ಆ ಕಮಲಮ್ಮ ಇದನ್ನು ತನ್ನ ದುರಾಸೆಗಾಗಿ ಬಳಸಿಕೊಳ್ಳುತ್ತಾಳೆ ಎಂದು ಗೊತ್ತಿದ್ದರೂ ತನ್ನ ಮಕ್ಕಳಿಗೋಸ್ಕರ ಸುಮ್ಮನಿರುತ್ತಾಳೆ. ಅಡುಗೆ ತಯಾರಾಗುತ್ತದೆ. ಎಲ್ಲರೂ ಅಂಗಳದಲ್ಲಿ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ. ಹೀಗೆ ಕೆಲವು ದಿನಗಳು ಕಳೆದವು.
ಈ ಬಾರಿ ರಘುಗೆ ಬಡ್ಡಿಯನ್ನು ಕಟ್ಟಲು ಸಾಧ್ಯವಾಗುವುದಿಲ್ಲ. ಹೇಗೆ ಕಟ್ಟುವುದು ಎಂದು ಯೋಚಿಸುತ್ತಾ ಕುಳಿತಿರುತ್ತಾನೆ. ಅಷ್ಟರಲ್ಲಿ ಕಮಲಮ್ಮ ಅವನ ಮನೆ ಕಡೆಗೆ ಬರುತ್ತಾಳೆ. ಏನಪ್ಪಾ ರಘು, ಯಾಕೆ ಬಡ್ಡಿ ದುಡ್ಡನ್ನು ಕೊಟ್ಟಿಲ್ಲ? ನನ್ನ ಮನುಷ್ಯರು ನಿನ್ನನ್ನು ಹುಡುಕಿಕೊಂಡು ಬಂದರೆ ನೀನು ಅವರಿಗೆ ಸಿಕ್ಕಿಲ್ಲವಂತೆ. ನೀನು ಎಲ್ಲಿಯೂ ಕೆಲಸಕ್ಕೂ ಹೋಗುತ್ತಿಲ್ಲವಂತೆ. ಇನ್ನೂ ನಿನಗೆ ಹಣ ಕೊಡಲು ಆಗುವುದಿಲ್ಲ. ನಮ್ಮ ಕರಾರಿನಂತೆ ನೀನು ಈ ಮನೆಯನ್ನು ಮತ್ತು ಹೊಲವನ್ನು ಖಾಲಿ ಮಾಡಿ ಹೊರಡು. ಅಮ್ಮವ್ರೇ, ನನಗೆ ಇನ್ನು ಸ್ವಲ್ಪ ಸಮಯ ಕೊಡಿ. ನಿನ್ನ ಸಮಯ ಮುಗಿದಿದೆ ರಘು. ಸಂಜೆ ಅಷ್ಟರಲ್ಲಿ ನೀವು ಮನೆಯನ್ನು ಖಾಲಿ ಮಾಡಿ ಇಲ್ಲಿಂದ ಹೊರಡಬೇಕು. ಇಲ್ಲವಾದರೆ ನಾನೇ ಬಂದು ಖಾಲಿ ಮಾಡಿಸುತ್ತೇನೆ. ಕಮಲಮ್ಮ ರಘು ಎಷ್ಟು ಬೇಡಿಕೊಂಡರೂ ಒಪ್ಪಿಕೊಳ್ಳುವುದಿಲ್ಲ. ತನ್ನ ಮುರಿದ ಕನಸುಗಳ ಮೂಟೆ ಹೇರಿಕೊಂಡು ತನ್ನ ಕುಟುಂಬದೊಂದಿಗೆ ಹೊರಟ. ನಡೆದು ಆಯಾಸವಾಗಿ ಅವನ ಮಡದಿ ಮತ್ತೆ ಮಗಳು ಅಲ್ಲಿಯ ಉಳಿದುಕೊಂಡರು. ಇತ್ತ ರಘು, ನಾನು ಇಲ್ಲಿ ಯಾವುದಾದರೂ ಮನೆ ಕಾಣಿಸುತ್ತದೆ ಎಂದು ನೋಡುತ್ತೇನೆ ಎಂದು ತನ್ನ ಮಗನೊಂದಿಗೆ ಹೊರಟ. ಇಬ್ಬರು ಸ್ವಲ್ಪ ದೂರ ನಡೆದರು. ಅಪ್ಪ, ಅಲ್ಲಿ ನೋಡಿ, ಗುಡಿಸಲು ಕಾಣಿಸುತ್ತಿದೆ. ಮಗನ ಮಾತು ಕೇಳಿ ಆ ಗುಡಿಸಲಿನ ಬಳಿಗೆ ರಘು ಬರುತ್ತಾನೆ. ಅಲ್ಲಿ ಒಬ್ಬ ಮಹರ್ಷಿ ಧ್ಯಾನ ಮಾಡುತ್ತಿರುತ್ತಾರೆ. ನಮಸ್ತೆ ಗುರುಗಳೇ. ಯಾರಪ್ಪ ನೀನು? ಈ ಕತ್ತಲಿನಲ್ಲಿ ಏನು ಮಾಡುತ್ತಿರುವೆ? ಅಲ್ಲಿ ಕಾಣುತ್ತಿರುವವರು ನಿಮ್ಮ ಕುಟುಂಬದವರ. ನಿನ್ನ ಕುಟುಂಬದವರನ್ನು ಕರೆದುಕೊಂಡು ಈ ಕತ್ತಲೆಯಲ್ಲಿ ಕಾಡಿಗೆ ಏಕೆ ಬಂದಿರುವೆ? ರಘು ನಡೆದ ವಿಷಯವನ್ನು ಗುರುಗಳಿಗೆ ಸಂಪೂರ್ಣವಾಗಿ ತಿಳಿಸುತ್ತಾನೆ. ಅವರ ಆಶ್ರಯವನ್ನು ಬೇಡಿನ. ನೋಡು ರಘು, ನಿನ್ನ ಮುಖದಲ್ಲಿ ಪ್ರಾಮಾಣಿಕತೆ ಕಾಣುತ್ತಿದೆ. ನೀವು ಈ ಮನೆಯಲ್ಲಿ ಉಳಿದುಕೊಳ್ಳಬಹುದು. ನಾನು ಧ್ಯಾನಕ್ಕೆ ಗುಹೆಯಲ್ಲೇ ಹೆಚ್ಚು ಇರುತ್ತೇನೆ. ಮಾರನೆಯ ದಿನ ಲಕ್ಷ್ಮಿ, ನಾನು ಕಾಡಿಗೆ ಹೋಗಿ ಮರವನ್ನ ಕಡೆದು ಅದನ್ನ ಪೇಟೆಯಲ್ಲಿ ಮಾರಿ ಮನೆಗೆ ಬೇಕಾದ ಪದಾರ್ಥಗಳನ್ನು ತರುತ್ತೇನೆ. ಆಯ್ತು ರೀ, ಹುಷಾರಾಗಿ ಹೋಗಿ ಬನ್ನಿ. ಆದರೆ ಬೇಗ ಬನ್ನಿ. ನೀವು ಬಂದ ಮೇಲೆ ನಾನು ಅಡಿಗೆಯನ್ನು ತಯಾರಿಸಬೇಕು. ರಘು ಬೆವರು ಸುರಿಸಿ ಸೌದೆಯನ್ನು ಕಡಿಯುತ್ತಾನೆ. ಅವನ ಮನದಲ್ಲಿ ಹೆಂಡತಿ ಮತ್ತೆ ಮಕ್ಕಳ ಚಿಂತೆಯೇ ಕಾಡುತ್ತಿರುತ್ತದೆ. ತಾನು ಬೇಗ ಹೋಗಬೇಕೆಂದು ಬೇಗ ಸೌದೆಯನ್ನು ಕಡಿಯುತ್ತಿದ್ದಾನೆ. ಸೌದೆಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಪೇಟೆಯ ದಾರಿಯನ್ನು ಹಿಡಿಯುತ್ತಾನೆ. ಅವನ ಸೌದೆಯನ್ನ ಖರೀದಿಸಲು ಯಾರು ಬರುವುದಿಲ್ಲ. ತುಂಬಾ ಹೊತ್ತು ಕಾದ ನಂತರದಲ್ಲಿ ಒಬ್ಬ ವ್ಯಕ್ತಿ ಬರುತ್ತಾನೆ. ಅವನು ಅತಿ ಕಡಿಮೆ ದುಡ್ಡಿಗೆ ಸೌದೆಯನ್ನು ಕೇಳುತ್ತಾನೆ. ಆದರೂ ಅವನಿಗೆ ರಘು ಸೌದೆಯನ್ನು ಮಾರಿ ತನ್ನ ಮನೆಗೆ ಬೇಕಾದ ಸ್ವಲ್ಪ ಪದಾರ್ಥವನ್ನು ತೆಗೆದುಕೊಂಡು ಹೋಗುತ್ತಾರೆ. ಅತ್ತ ಹೆಂಡತಿ ಬಾಗಿಲನ್ನೇ ನೋಡುತ್ತಾ ಅವನ ಬರುವಿಕೆಗಾಗಿ ಕಾತುರದಿಂದ ಕಾಯುತ್ತಿದ್ದಾಳೆ. ಅವಳಿಗೆ ಅವನದೇ ಚಿಂತೆ ಆಗಿರುತ್ತದೆ. ಸ್ವಲ್ಪ ಸಮಯದ ನಂತರ ರಘು ಮನೆಗೆ ಬರುತ್ತಾನೆ. ನಂತರ ಲಕ್ಷ್ಮಿ ಆಹಾರವನ್ನು ಸಿದ್ಧಪಡಿಸುತ್ತಾಳೆ. ಎಲ್ಲರೂ ಊಟವನ್ನು ಮುಗಿಸಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಹೀಗೆ ಅವರ ಜೀವನ ಸಂತೋಷಮಯವಾಗಿರುತ್ತದೆ. ಇದ್ದಿದ್ದರಲ್ಲಿ ಅವರು ಸಂತೋಷವನ್ನು ಕಾಣುತ್ತಿರುತ್ತಾರೆ. ಹೀಗೆ ರಘುದಿನ ಕಾಡಿಗೆ ಹೋಗಿ ಸೌದೆ ತಂದು ಅದನ್ನು ಮಾರಿ ಜೀವನ ಸಾಗಿಸುತ್ತಿದ್ದ. ಆದರೆ ಒಂದು ದಿನ ರಘು ಇನ್ನೂ ಜಾಸ್ತಿ ಸೌದೆಗಳಿಗಾಗಿ ಕಾಡಿನ ಆಳಕ್ಕೆ ಹೋಗುತ್ತಾನೆ. ರಘು ಕಾಡಿನಲ್ಲಿ ತುಂಬಾ ದೂರ ಹೋಗುತ್ತಾನೆ. ದಾರಿ ಮರೆಯಾಗುತ್ತದೆ. ಆಕಾಶದಲ್ಲಿ ಮೋಡ ಕವಿದು ಮಳೆಯಾಗುತ್ತದೆ. ಅರೆ, ಇದು ಯಾವ ಜಾಗ? ನಾನು ದಿನ ಬರುವ ದಾರಿ ಇದಲ್ಲ. ದಾರಿ ತಪ್ಪಿ ತುಂಬಾ ದೂರ ಬಂದು ಬಿಟ್ಟೆ ಅನಿಸುತ್ತೆ. ಈಗ ವಾಪಸ್ ಹೋಗೋದು ಹೇಗೆ? ತುಂಬಾ ಮಳೆ ಬೇರೆ ಬರುತ್ತಿದೆ ಎಂದು ಯೋಚಿಸಿದ. ಇತ್ತ ಅವನ ಬರುವಿಕೆಗಾಗಿ ಅವನ ಕುಟುಂಬ ಕಾಯುತ್ತಿದೆ. ಮಳೆ ಬೇರೆ ಶುರುವಾಗಿರುತ್ತದೆ. ಅವರಿಗೆ ಅವನು ಬಂದಿಲ್ಲವಲ್ಲ ಎನ್ನುವ ಭಯವೇ ಕಾಡುತ್ತಿರುತ್ತದೆ. ಕಾಡಿನಲ್ಲಿ ಎಲ್ಲಿ ಏನು ಆಯಿತು ಎಂದು ಯೋಚಿಸುತ್ತಾ ಭಯಭೀತರಾಗಿ ಅವನಿಗಾಗಿ ಕಾಯುತ್ತಾ ಮನೆಯ ಹೊಸ್ತಿಲಿನಲ್ಲಿ ಕುಳಿತಿದ್ದಾರೆ. ನೋಡುತ್ತಿದ್ದ ಹಾಗೆ ಮಳೆಯು ನಿಂತು ಕತ್ತಲು ಆವರಿಸುತ್ತದೆ. ಅದಕ್ಕೆ ರಘು ಪಕ್ಕದಲ್ಲಿ ಇದ್ದ ಗುಹೆಯ ಬಳಿಗೆ ಹೋಗುತ್ತಾನೆ. ದೊಡ್ಡ ಗುಹೆ ಹತ್ತಿರ ಹೋಗಿ ನೋಡಿದಾಗ ಅವನಿಗೆ ಆಶ್ಚರ್ಯವಾಗುತ್ತದೆ. ಅಲ್ಲಿ ಒಂದು ಬೆಳಕು ಪ್ರಜ್ವಲಿಸುತ್ತಿರುತ್ತದೆ. ಆ ಬೆಳಕು ಯಾರೋ ಬೆಂಕಿ ಹಚ್ಚಿದ ಹಾಗೆ ಪ್ರಕಾಶಮಾನವಾಗಿ ಕಾಣಿಸುತ್ತಿರುತ್ತದೆ. ಮುಂದೆ ಏನಾಯ್ತು? ಆ ಗುಹೆ ಒಳಗೆ ರಘುಗೆ ಏನು ಕಾದಿತ್ತು? ಆ ಬೆಳಕಿನ ರಹಸ್ಯ ಏನು? ಮುಂದಿನ ಭಾಗದಲ್ಲಿ ನೋಡಿ. ಮಾಯನಾಡಿನ ಮಹಾರಾಜ.